ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಿಮಗೆ ವೆರೈಟಿ ಒಂದು ಬ್ರೇಕ್ಫಾಸ್ಟ್ ಕಲಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಮೊದಲು ಹೆಚ್ಚಿರುವಂಥ ಮೆಣಸಿನ್ಕಾಯಿ ತೊಗೋಬೇಕು ಮತ್ತು ಬೆಳ್ಳುಳ್ಳಿ ತೊಗೋಬೇಕು. ಓಕೆ, ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನಂತರ 2 ಚಮಚ ಎಣ್ಣೆನ ಪಾತ್ರೆಯಲ್ಲಿ ಕಾಯಲು ಬಿಡಬೇಕು. ಇದು ಕಾದ ನಂತರ 1 ಚಮಚ ಜೀರಿಗೆನ ಅದ್ರಾಗ ಹಾಕಬೇಕು. ಓಕೆ, ಇದು ಚಟಪಟ ಸಿಡಿಬೇಕು. ಸಿಡಿದ್ರೆ ಟೇಸ್ಟ್ ಅನಿಸುತ್ತೆ. ಓಕೆ, ಇದಕ್ಕೆ ಮಂಡಾಳು ಒಗ್ಗಾಣೆ ಅಂತ ಕರೀತಾರೆ. ಡಿಫ್ರೆಂಟಾಗಿ ಮಾಡಿಕೊಡ್ತಾ ಇದ್ದೀನಿ. ಇದಕ್ಕೆ ಹಾಲು ಹಾಕಿ ಮಾಡ್ತಾಯಿದ್ದೀನಿ ನಾನು ಮಂಡಾಳು ಒಗ್ಗಾಣೆನ. ಓಕೆ, ಬ್ರೇಕ್ಫಾಸ್ಟ್ ಅರ್ಜೆಂಟ್ ಒಳಗೆ ಚೆನ್ನಾಗಿ ಅನಿಸುತ್ತೆ. ಓಕೆ, ಇವಾಗ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಅದು ಚಟಪಟ ಸಿಡಿದ ಮೇಲೆ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ದೊಡ್ಡದು ಕಟ್ ಮಾಡಿಬಿಟ್ವಿಯಪ್ಪ ಹಾಕಿದ್ವಿಯಪ್ಪ ಅಂದ್ರೆ ತಿನ್ನೋದೇ ಇಲ್ಲ, ಹಂಗೆ ಸೈಡ್ ಎತ್ತಿ ಹಾಕ್ಬಿಡ್ತೀವಿ. ಓಕೆ, ಇವಾಗ 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಎಣ್ಣೆಯಲ್ಲಿ ಒಗ್ಗರಣೆಗೆ. ಓಕೆ, ಇದೇ ಥರ ಅದನ್ನು ಫ್ರೈ ಆಗಲಿ ಚೆನ್ನಾಗಿ. ಫ್ರೈ ಆದ ನಂತರ ಇದಂತೂ ಈಸಿ ಫುಡ್ಡು, ಯಾವಾಗಾದರೂ ಮಾಡ್ಕೊಂಡು ತಿನ್ಬೋದು. ಅಂದರೂ ಫುಲ್ಲು ಟೇಸ್ಟಿ ಅನಿಸುತ್ತೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ. ಓಕೆ, ಇವಾಗ ಮೆಣಸಿನ್ಕಾಯಿನೂ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ವಲ್ವ, ಅದನ್ನು ಇವಾಗ ಹಾಕೋಣ. ಇದಕ್ಕೆ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಫ್ರೈ ಮಾಡಿದ್ದು ಹಾಕಿದ್ದಂತೂ ಮಸ್ತ್ ಟೇಸ್ಟ್ ಅನಿಸುತ್ತೆ. ಓಕೆ, ನೋಡಿ ಮೆಣಸಿನ್ಕಾಯಿನ ಹಾಕಿ 1 4 ಅಷ್ಟೇ ತೊಗೊಳ್ಳಿ ಮೆಣಸಿನ್ಕಾಯಿನ. ಮತ್ತು ಇದಕ್ಕೆ ಖಾರನೂ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಖಾರ ಎಷ್ಟು ಬೇಕಾಗುತ್ತೋ ನೋಡಿ ಹಾಕ್ರಿ. ಓಕೆ, ಇವಾಗ ಮೆಣಸಿನ್ಕಾಯಿನ ಎಣ್ಣೆಲಿ ಹಾಕಿದ್ರಂತೂ ಇನ್ನೂ ಟೇಸ್ಟ್ ಕೊಡುತ್ತೆ ಇದು ಎಣ್ಣೆ. ಆಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಓಕೆ, 1 ಅರ್ಧ ಚಮಚ ಸಾಸಿವೆ ಹಾಕಿದೆ. ಇವಾಗ 2 ಹೆಚ್ಚಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ನೋಡಿ, 2ನ ಸಣ್ಣಾಗಿ ಹೆಚ್ಚಿರಬೇಕು ಈರುಳ್ಳಿನ. ಓಕೆ, ಇವಾಗ ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಹಾಕಿ ಕೈ ಆಡಿಸ್ರಿ. ಮಂಗಳವಾರ ಶುಕ್ರವಾರ ಅಂತೂ ಪೂಜೆ ಟೈಮ್ನಾಗಂತೂ ಅರ್ಜೆಂಟ್ನೇ ಬೇಕಾಗಿರ್ತದೆ. ಇಲ್ಲಾಂದ್ರೆ ಮನೆಗೆ ಮಂದಿ ಬಂದಾಗ ಯಾರಾದರೂ ಗೆಸ್ಟ್ ಬಂದಿರ್ತಾರಲ್ವ, ಆವಾಗ ಅರ್ಜೆಂಟ್ ಒಳಗೆ ಮಾಡಬೇಕಪ್ಪ ಅಂದರೆ, ಸ್ಪೆಷಲ್ಲಾಗಿ ಮಾಡಬೇಕಪ್ಪ ಅಂದರೆ ಈ ಥರ ಮಾಡಿಕೊಟ್ರೆ ಅವರು ಖುಷಿ ಆಗ್ತದೆ. ನಾವು ಈ ಥರ ಮಾಡ್ತಿರ್ಲಿಲ್ಲ, ನೀವು ಡಿಫ್ರೆಂಟಾಗಿ ಮಾಡಿದ್ದೀರ, ಟೇಸ್ಟ್ ಚೆನ್ನಾಗಿದೆ, ಅದ್ಭುತವಾಗಿದೆ ಟೇಸ್ಟು ಅಂತಾರೆ. ಓಕೆ, ಟೊಮೊಟೊ ಹಾಕಿ ಫ್ರೈ ಮಾಡಿ ನಂತರ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಉಪ್ಪು ಅಷ್ಟು ಹಾಕಬೇಕು. ನಾನು 1 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ನಾನು 4 ಜನಕ್ಕೆ ಮಾಡ್ತಾಯಿದ್ದೀನಿ. 4 ಜನಕ್ಕೆ ಬೇಕಾಗುವಷ್ಟು ಇದು ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಉಳ್ಳಾಗಡ್ಡಿ ಇದೆಲ್ಲ ಫ್ರೈ ಆಗಬೇಕಪ್ಪ ಅಂದ್ರೆ ಉಪ್ಪು ಹಾಕಬೇಕು. ಓಕೆ, ಇವಾಗ ಖಾರದ ಪುಡಿನೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತಂದು ಖಾರದ ಪುಡಿನೂ ಹಾಕಿದೆ. ಇದು ಡಿಫ್ರೆಂಟ್ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಖಾರದ ಪುಡಿ ಮತ್ತು ಅರಿಶಿನ ಪುಡಿನೂ ಹಾಕಿದೆ. ಹಂಗಾಗಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಇದಂತೂ ಹೊಸಪೇಟೆಯಲ್ಲಿ ತುಂಬ ಫೇಮಸ್. ಇದು ಒಂದು ಹೋಟೆಲಲ್ಲಿ ಮಾಡ್ತಾರೆ, ಹಾಗಾಗಿ ನಾನು ಅಲ್ಲಿ ನೋಡ್ಕೊಂಡು ಬಂದು ನಿಮಗೆ ಕಲಿಸ್ತಾ ಇದ್ದೀನಿ. ನಾನು ಮಾಡಿ ತಿಂದಿರೋದನ್ನು ಭಾಳ ಟೇಸ್ಟ್ ಅನ್ನಿಸ್ತು. ಓಕೆ, ಇವಾಗ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹಾಲು ಹಾಕಬೇಕು. ಹಾಲು ಹಾಕಿದರೆ ಸ್ಮೂತಾಗಿ ಬರುತ್ತೆ ಮಂಡಾಳು ಒಗ್ಗರಣೆ. ಹಾಗಾಗಿ ನಾನು ಹಾಲು ಹಾಕಿ ಒಂದು ಸ್ವಲ್ಪ ಹೊತ್ತು ಆಫ್ ಮಾಡಿಬಿಟ್ಟೆ. ಓಕೆ, ಈ ಕಡೆ ಸೈಡು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಇದಕ್ಕೆ ಮಂಡಾಳನ್ನ ಎಲ್ಲ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಅದರಲ್ಲೆಲ್ಲ ಕಸ ಎಲ್ಲ ತೆಗೆದು ಇಟ್ಕೊಂಡಿದ್ದೆ. ಓಕೆ, ಇವಾಗ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಭಾಳ ಹೊತ್ತು ನೀರಲ್ಲಿ ಬಿಡಬೇಕು, ಅಂದರೆ ಅದು ಫುಲ್ಲು ಮೆತ್ತಗಾಗಬೇಕು. ಅವಾ ಚೆನ್ನಾಗಿ ಬರುತ್ತೆ. ಈಗ ನೀರಲ್ಲಿ ಹಾಕಿದ ತಕ್ಷಣ ತೆಗೆದ್ವಿಯಪ್ಪ ಅಂತಂದರೆ ಮಂಡಾಳ ಹಂಗೆ ಇರುತ್ತೆ. ಹಾಗಾಗಿ ರುಚಿ ಅನ್ಸೋದಿಲ್ಲ, ಅದು ಮೆತ್ತಗೆ ಆಗೋದಿಲ್ಲ. ತುಂಬ ಮೆತ್ತಗಾದ್ನೆಂದರೆ ಚೆನ್ನಾಗಾಗುತ್ತೆ. ಒಂದು 10 ನಿಮಿಷ ಆದರೂ ನೀರಲ್ಲಿ ಹಾಕಿ ಹಾಗೇ ಬಿಡಬೇಕು. ಆವಾಗ 10 ನಿಮಿಷದ ನಂತರ ಈ ಥರ ತೆಗೆದ್ಬೇಕು. ಫುಲ್ಲು ನೀರೆಲ್ಲ ಹಿಂಡಬೇಕು 2 ಕೈಯಿಂದನೂ. ಓಕೆ, ನೀರೆಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ಓಕೆ, ಇವಾಗ ಪಾತ್ರೆಯಲ್ಲಿ ಸ್ವಲ್ಪ ಇದು ತೆಗೆದಿಟ್ಕೊಂಡಿರ್ತೀವಲ್ವ ಸಪ್ರೇಟು, ಅದಕ್ಕೆ ಒಂದು ಪುಟಾಣಿ ಹಿಟ್ಟಾದರೂ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಕೋಬೇಕು. ಓಕೆ, ಇವಾಗ ಹಾಲು ಹಾಕಿ ಮಿಕ್ಸ್ ಮಾಡಿರ್ತಿದ್ವಲ್ವ, ಅದನ್ನು ಬಿಸಿ ಮಾಡೋದಕ್ಕಿಟ್ಟು ಇವಾಗ ಚುಮ್ಮರಿನ
ತೊಯ್ಸಿದ್ದತ್ತು ಚುಮ್ಮರಿನ ಇದರಲ್ಲಿ ಹಾಕಿ ಹಿಂಗೆ ಕೈ ಆಡಿಸ್ಬಿಟ್ವಪ್ಪ ಅಂತಂದರೆ ರುಚಿಯಾದಂಥ ಮಂಡಾಳು ಒಗ್ಗಾಣೆ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ, ನಂತರ ನಿಮಗೇನಾದರೂ ಇನ್ನೂ ಸ್ವಲ್ಪ ಬೇಕಪ್ಪ ಅಂದರೆ ಪುಟಾಣಿ ಹಿಟ್ಟು ಹಾಕಬೇಕು. ಪುಟಾಣಿ ಹಿಟ್ಟು ಹಾಕಲ್ದೇ ಒಗ್ಗರಣೆನೇ ಹಾಕೋದಿಲ್ಲ, ಹಂಗಾಗಿ ಪುಟಾಣಿ ಹಿಟ್ಟು ಬೇಕು. ಓಕೆ, ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇಟಿಗೆ ಹಾಕಿ. ಫ್ರೆಂಡ್ಸ್, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.